everyone and welcome to SamCam Stories. So, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಈ ಒಂದು ಸ್ಕಿನ್ ಕಂಡೀಷನ್ಗೆ ಸೋರಿಯಾಸಿಸ್ ಅಂತ ಹೇಳ್ತಾರೆ. ಇಟ್ ಇಸ್ ಅ ಕ್ರಾನಿಕ್ ಆಟೋ ಇಮ್ಯೂನ್ ಸ್ಕಿನ್ ಡಿಸಾರ್ಡರ್. ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಹೇಳಿದ್ರೆ ಇದಕ್ಕೆ ಇಲ್ಲಿವರೆಗೂ ಕೂಡ ಮೆಡಿಕಲ್ ಫೀಲ್ಡ್ನಲ್ಲಿ ಯಾವುದೇ ರೀತಿ ಕಂಪ್ಲೀಟ್ ಕ್ಯೂರ್ ಆಗುವಂತಹ ಟ್ರೀಟ್ಮೆಂಟ್ ಇಲ್ಲ. ಬಟ್ ವೇಟ್, ನೀವು ಈ ಪಿಕ್ಚರ್ಸನ್ನು ಈಗ ನೋಡ್ತಾ ಇದ್ದೀರಾ ಅಲ್ವಾ? ಎಸ್, ಇದು ಒಂದು ಹಾಲಿಸ್ಟಿಕ್ ಟ್ರೀಟ್ಮೆಂಟ್ ಮೂಲಕ 10 days ಅಲ್ಲಿ ಕಾಣಿಸ್ತಾ ಇರುವಂತಹ ಒಂದು ಅಮೇಝಿಂಗ್ ರಿಸಲ್ಟ್. ಸೊ ತುಂಬಾನೇ ಎಫೆಕ್ಟಿವ್ ಆಗಿ ಹಾಲಿಸ್ಟಿಕ್ ಅಪ್ರೋಚ್ ಇಂದ ಎಷ್ಟು ಚೆನ್ನಾಗಿ ಈ ಒಂದು ಸ್ಕಿನ್ ಕಂಡೀಷನ್ ಅನ್ನ ಮ್ಯಾನೇಜ್ ಮಾಡಿದ್ದಾರೆ ಅಂತ ನಾವು ಈ ಒಂದು ಪಿಕ್ಚರ್ಸ್ ಅಲ್ಲಿ ನೋಡ್ಬೋದು. ಸೊ ಇಫ್ ಯು ಆರ್ ವಂಡರಿಂಗ್ ಈ ಟ್ರೀಟ್ಮೆಂಟ್ ಏನು ಅಂತ, ಎಸ್, ಐ ಆಮ್ ಟಾಕಿಂಗ್ ಅಬೌಟ್ ನೇಚುರೋಪತಿ ಆ್ಯಂಡ್ ಯೋಗ. ಸೊ ನೇಚುರೋಪತಿ ಆ್ಯಂಡ್ ಯೋಗ ಅಂತ ಹೇಳಿದ್ರೆ ಏನು, ವಾಟ್ ಈಸ್ ನೇಚುರೋಪತಿ ಅಂತ ತುಂಬ ಜನಕ್ಕೆ ಕ್ವೆಶ್ಚನ್ಸ್ ಇರ್ಬೋದು. ನೇಚುರೋಪತಿ ಇಸ್ ಬೇಸಿಕಲಿ ಅ ಡ್ರಗ್ಲೆಸ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳಿದ್ರೆ ಔಷಧಿ ರಹಿತ ಚಿಕಿತ್ಸೆ. ಈ ನೇಚುರೋಪತಿಯಲ್ಲಿ ನಾವು ಕಂಪ್ಲೀಟ್ ಆಗಿ ನ್ಯಾಚುರಲ್ ಥೆರಪೀಸ್ ಮೂಲಕ ಟ್ರೀಟ್ಮೆಂಟನ್ನು ಕೊಡುವಂಥದ್ದು. ಯಾವುದೇ ರೀತಿ ಔಷಧಿ ಇಲ್ಲದೆ ನಾವು ಈ ಒಂದು ಡಿಸೀಸ್ನ ರೂಟ್ ಕಾಸನ್ನು ಐಡೆಂಟಿಫೈ ಮಾಡಿ ಅದನ್ನು ಕ್ಯೂರ್ ಮಾಡುವಂಥದ್ದು. ನಾವು ಡಾಕ್ಟರ್ಸ್ ಆಗಿ ಯಾವತ್ತೂ ಕೂಡ ಡಿಸೀಸ್ನ ಸಿಂಪ್ಟಮ್ಸನ್ನು ಸಪ್ರೆಸ್ ಮಾಡೋದು ನಮ್ಮ ಕೆಲಸ ಅಲ್ಲ. ಅವರ್ ಜಾಬ್ ಇಸ್ ಟು ಐಡೆಂಟಿಫೈ ದ ರೂಟ್ ಕಾಸ್ ಆ್ಯಂಡ್ ಟ್ರೀಟ್ ಇಟ್. ಸೊ ನೇಚುರೋಪತಿಯಲ್ಲಿ ಬಿಲೀವ್ ಮಾಡ್ತೀವಿ ನಾವು ಬಾಡಿ ಹೀಲ್ಸ್ ಇಟ್ ಸೆಲ್ಫ್ ಅಂತ ಹೇಳಿದ್ರೆ ನಮ್ಮ ಬಾಡಿಗೆ ಸ್ವತಃ ಹೀಲ್ ಆಗುವಂಥ ಶಕ್ತಿ ಇರುತ್ತೆ. ಆ್ಯಸ್ ಡಾಕ್ಟರ್ಸ್ ನಾವು ಅದಕ್ಕೆ ಒಂದು ಸೂಟೇಬಲ್ ಎನ್ವೈರನ್ಮೆಂಟನ್ನು ನ್ಯಾಚುರಲ್ ಥೆರಪೀಸ್ ಮೂಲಕ ಕ್ರಿಯೇಟ್ ಮಾಡಿಕೊಡ್ಬೇಕು. ಇದರಲ್ಲಿ ಯೋಗದ ರೋಲ್ ಏನು ಅಂತ ಕೇಳ್ಬೋದು. ಸೊ ಯೋಗ ಇಸ್ ನಾಟ್ ಮಿಯರ್ಲಿ ಫಿಸಿಕಲ್ ಎಕ್ಸಸೈಸ್, ಕೇವಲ ದೈಹಿಕ ಒಂದು ಎಕ್ಸಸೈಸ್ ಅಷ್ಟೇ ಅಲ್ಲ. ಯೋಗ ಅನ್ನುವಂಥದ್ದು ಮೆಂಟಲ್, ಫಿಸಿಕಲ್, ಇಮೋಷನಲ್ ಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡುವಂಥ ಒಂದು ಅಮೇಝಿಂಗ್ ಆಕ್ಟಿವಿಟಿ. ಸೊ ಇದರ ಬಗ್ಗೆ ಮುಂದಿನ ವಿಡಿಯೋಸಲ್ಲಿ ಇನ್ನೂ ಹೆಚ್ಚು ನಾವು ತಿಳ್ಕೊಳ್ಬೋದು. ನೇಚುರೋಪತಿ ಆ್ಯಂಡ್ ಯೋಗ ಡಾಕ್ಟರ್ ಆಗಲಿಕ್ಕೆ ನಾವು ಏನು ಓದಬೇಕು, ಯಾವ ಸಬ್ಜೆಕ್ಟ್ಸ್ ಓದಬೇಕು, ನಾವು ಯಾವ ಕೋರ್ಸ್ ಮಾಡಬೇಕು, ಈ ಎಲ್ಲ ಕ್ವೆಶ್ಚನ್ಸಿಗೂ ಕೂಡ ಈ ವಿಡಿಯೋದಲ್ಲಿ ಒಂದು ಕಂಪ್ಲೀಟ್ ಪಿಕ್ಚರ್ ನಿಮಗೆ ಸಿಗುತ್ತೆ. ಸೊ ವಿಡಿಯೋನ ಕೊನೆ ತನಕ ನೋಡಿ. ನೇಚುರೋಪತಿ ಡಾಕ್ಟರ್ ಅನ್ನುವಂಥದ್ದು BNYS ಅಂತ ಹೇಳಿದ್ರೆ ಬ್ಯಾಚುಲರ್ ಆಫ್ ನೇಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಎಂಬಂತಹ ಕೋರ್ಸ್ 5.5 years ಕೋರ್ಸನ್ನು ಮಾಡಬೇಕು. ಇದರಲ್ಲಿ 4.5 years ನಾವು ಅಕಾಡೆಮಿಕ್ ಸ್ಟಡೀಸನ್ನು ಮಾಡಿ ಅಂತ ಹೇಳಿದ್ರೆ ನಾವು ಅಕಾಡೆಮಿಕ್ ಕರಿಕ್ಯುಲಮನ್ನು ಓದಿದ ನಂತರ 1 year ಆಫ್ ಕಂಪಲ್ಸರಿ ಇಂಟರ್ನ್ಶಿಪ್ ಅನ್ನ ಮಾಡ್ತೇವೆ. ಸೊ ಇದರಲ್ಲಿ ಯಾವ ಸಬ್ಜೆಕ್ಟ್ಸ್ ಅನ್ನ ಓದಬೇಕು ಅಂತ ಕೇಳಿದ್ರೆ ಎಲ್ಲ ರೀತಿ ಬೇಸಿಕ್ ಮೆಡಿಕಲ್ ಸಬ್ಜೆಕ್ಟ್ಸ್, ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ಪ್ಯಾಥಾಲಜಿ, ಮೈಕ್ರೋಬಯಾಲಜಿ, ಫಾರ್ಮಕಾಲಜಿ, SPM, ಅದಾದ ನಂತರ ಮಾಡರ್ನ್ ಡಯಾಗ್ನೋಸಿಸ್ ಆಗಿರಬಹುದು, ಒಬ್ಸ್ಟ್ರಕ್ಟಿಕ್ಸ್ ಅಂಡ್ ಗೈನಕಾಲಜಿ ಸೇರಿದಂತೆ ನಮ್ಮಲ್ಲಿರುವಂತಹ ಎಲ್ಲ ನೇಚುರೋಪತಿ ಆ್ಯಂಡ್ ಯೋಗ ಸಬ್ಜೆಕ್ಟ್ಸ್ ಅನ್ನ ಕೂಡ ಜೊತೆಗೆ ಅದರಲ್ಲಿ ನಾವು ಓದ್ತೇವೆ. ಸೊ ಇದರಲ್ಲಿ ಬೇಸಿಕ್ ಮೆಡಿಕಲ್ ಸಬ್ಜೆಕ್ಟ್ಸ್ ಅನ್ನ ಓದೋದ್ರ ಮೂಲಕ ನಮ್ಮ ಹ್ಯೂಮನ್ ಅನಾಟಮಿ, ಫಿಸಿಯಾಲಜಿ ಮತ್ತೆ ಡಿಸೀಸಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮೊಡಾಲಿಟಿಯನ್ನು ಕೊಡುವಂಥದ್ದು ನೇಚುರೋಪತಿ ಆ್ಯಂಡ್ ಯೋಗದ ಮುಖಾಂತರ. ನೇಚುರೋಪತಿ ಅಂತ ಹೇಳಿದ್ರೆ ಯಾವೆಲ್ಲ ಟ್ರೀಟ್ಮೆಂಟ್ ಬರುತ್ತೆ ಅಂತ ಈಗ ನಿಮಗೆ ಒಂದು ಕ್ವೆಶ್ಚನ್ ಬರ್ಬೋದು. ಸೊ ನೇಚುರೋಪತಿಯಲ್ಲಿ ಆಕ್ಯುಪಂಕ್ಚರ್, ಹೈಡ್ರೋಥೆರಪಿ, ಮಡ್ ಥೆರಪಿ, ಕ್ರೋಮೊಥೆರಪಿ, ಡಯಟ್ ಆ್ಯಂಡ್ ನ್ಯೂಟ್ರಿಷನ್, ಯೋಗ, ಫಿಸಿಯೋಥೆರಪಿ, ಈ ಥರ ಹಲವಾರು ನ್ಯಾಚುರಲ್ ಥೆರಪೀಸನ್ನು ನಾವು ಕೊಡ್ತೇವೆ. ಹಾಗೆ ಈಗ ನಮ್ಮ ಬೇಸಿಕ್ UG ಮುಗಿತು, 5.5 years ಒಂದು BNYS ಡಿಗ್ರಿ ಮುಗಿದ ನಂತರ ನಾವು ಡಾಕ್ಟರ್ ಇನ್ ನೇಚುರೋಪತಿ ಆಗ್ತೇವೆ. ಸೊ ಡಾಕ್ಟರ್ ಆದ ನಂತರ ನೆಕ್ಸ್ಟ್ ನಾವು ಮಾಸ್ಟರ್ಸ್ ಅಲ್ಲಿ MD ಅನ್ನ ಮಾಡ್ಬೋದು. MD ಇನ್ ಯೋಗ, MD ಇನ್ ನೇಚುರೋಪತಿ ಅಥವಾ MD ಇನ್ ನ್ಯೂಟ್ರಿಷನ್ ಆ್ಯಂಡ್ ಡಯಟ್ ಅಥವಾ MD ಇನ್ ಆಕ್ಯುಪಂಕ್ಚರ್, ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಸೊ ಇದು ಕೂಡ 3 years ಒಂದು MD ಕೋರ್ಸ್ ಆಗಿರ್ತದೆ. ಸೊ ಈ ರೀತಿಯಾಗಿ ನಾವು BNYS ಅನ್ನ ಓದಿ MD ಮಾಡಿ ಒಂದು ನೇಚುರೋಪತಿ ಡಾಕ್ಟರ್ ಆಗ್ಬೋದು. ಸೊ ಈಗ ಸಬ್ಜೆಕ್ಟ್ಸ್ ಯಾವ್ದು ಓದಬೇಕು, ಯಾವ ಟ್ರೀಟ್ಮೆಂಟ್ಸ್ ಅನ್ನ ಕೊಡ್ತಾರೆ ನೇಚುರೋಪತಿ ಅಲ್ಲಿ ಅಂತ ನಾವು ನೋಡಿದ್ವಿ. ನೆಕ್ಸ್ಟ್ ಬರೋದು ಇದರ ಒಂದು ಕೋರ್ ಪ್ರಿನ್ಸಿಪಲ್ ಅನ್ನ ತಿಳ್ಕೊಳ್ಳೋಣ. ಸೊ ನೇಚುರೋಪತಿಯಲ್ಲಿ ನಾವು ಬಿಲೀವ್ ಮಾಡ್ತೀವಿ, ಫಸ್ಟ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಆ್ಯಂಡ್ ಸೆಕೆಂಡ್ಲಿ ಬಾಡಿ ಹೀಲ್ಸ್ ಇಟ್ ಸೆಲ್ಫ್ ಅಂತ. ಸೊ ಯಾವತ್ತೂ ಕೂಡ ನಾವು ಡಿಸೀಸ್ ಅಥವಾ ಯಾವುದೇ ಒಂದು ಸಮಸ್ಯೆ ಬರೋ ತನಕ ಯಾಕೆ ಕಾಯಬೇಕು, ವೆನ್ ವಿ ಕ್ಯಾನ್ ಪ್ರಿವೆಂಟ್ ಇಟ್. ಸೊ ನಾವು ಪ್ರಿವೆನ್ಷನ್ಗೆ ಬೇಕಾಗಿರುವಂತಹ ಮೆಷರ್ಸನ್ನು ನಮ್ಮ ಲೈಫ್ ಸ್ಟೈಲಲ್ಲಿ ಅಡಾಪ್ಟ್ ಮಾಡಿಕೊಂಡ್ರೆ ಸೊ ದಟ್ ಈಸ್ ಆಲ್ವೇಸ್ ಬೆಟರ್ ನಾವು ಡಿಸೀಸನ್ನು ಕ್ಯೂರ್ ಮಾಡೋದಕ್ಕಿಂತ. ಆ್ಯಂಡ್ ನೆಕ್ಸ್ಟ್ ಬರೋದು ಬಾಡಿ ಹೀಲ್ಸ್ ಇಟ್ ಸೆಲ್ಫ್ ಅಂತ. ಸೊ ನಮ್ಮ ಬಾಡಿಯಲ್ಲಿ ಸ್ವತಃ ಯಾವುದೇ ಒಂದು ಕಾಯಿಲೆ ಬಂದರೆ ಅದನ್ನು ಹೀಲ್ ಮಾಡುವಂತಹ ಶಕ್ತಿ ಟು ಸಮ್ ಎಕ್ಸ್ಟೆಂಟ್ ಇರುತ್ತೆ. ಸೊ ನಾವು ನಮ್ಮ ಬಾಡಿಯ ಒಂದು ಆ ಇಮ್ಯುನಿಟಿ ಪವರನ್ನು, ಅಂಥ ಒಂದು ಕ್ಷಮತಾ ಶಕ್ತಿಯನ್ನು ನಾವು ಅದನ್ನು ಸಪ್ರೆಸ್ ಮಾಡಿ ಇವತ್ತು ಮೆಡಿಕೇಶನ್ ಮುಖಾಂತರ ನಾವು ಡಿಸೀಸ್ನ ಸಿಂಪ್ಟಮ್ಸನ್ನು ಮ್ಯಾನೇಜ್ ಮಾಡ್ತಾ ಇದ್ದೇವೆ ಇನ್ಸ್ಟೆಡ್ ಆಫ್ ಅಡ್ರೆಸ್ಸಿಂಗ್ ದ ರೂಟ್ ಕಾಸ್. ಸೊ ಯಾವತ್ತು ಒಂದು ಏನಾದರೂ ನಮಗೆ ಸಮಸ್ಯೆ ಆಗ್ತಾ ಇದೆ ಬಾಡಿಯಲ್ಲಿ ಅಂತ ಹೇಳಿದ್ರೆ ಅದಕ್ಕೊಂದು ರೂಟ್ ಕಾಸ್ ಇರ್ತದೆ, ಅದಕ್ಕೊಂದು ಮೂಲ ಕಾರಣ ಇರ್ತದೆ. ಸೊ ಆ ಮೂಲ ಕಾರಣನ ನಾವು ಯಾವತ್ತು ನೆಗ್ಲೆಕ್ಟ್ ಮಾಡಿ ಕೇವಲ ಸಿಂಪ್ಟಮ್ಸನ್ನು ಮ್ಯಾನೇಜ್ ಮಾಡ್ತೀವಿ, ನಮಗೆ ನೆಕ್ಸ್ಟ್ ಇನ್ ಫ್ಯೂಚರ್ ಮತ್ತೆ ಆ ಒಂದು ಡಿಸೀಸ್ ರಿಕರಿಂಗ್ ಆಗಿ ಬರುವಂಥ ಪಾಸಿಬಿಲಿಟಿ ಇರ್ತದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ತಗೊಳ್ಳೋಣ.
ಥೈರಾಯ್ಡ್ ಅನ್ನುವಂಥದ್ರಲ್ಲಿ ನಾವೇನು ಮಾಡ್ತೀವಿ, ಹೆಚ್ಚಾಗಿ ಸಿಂಪ್ಟಮ್ಸನ್ನು ಮ್ಯಾನೇಜ್ ಮಾಡಲಿಕ್ಕೋಸ್ಕರ ನಾವು ಮೆಡಿಕೇಷನನ್ನು ತಗೊಳ್ತೀವಿ. ಅದರಲ್ಲಿ ಹಾರ್ಮೋನಲ್ ಟ್ಯಾಬ್ಲೆಟ್ಸನ್ನು ತಗೊಂಡ ನಂತರ ನಮ್ಮ ಒಂದು ಲೈಫ್ ಟೈಮ್ ಡಿಪೆಂಡೆನ್ಸಿ ಆ ಟ್ಯಾಬ್ಲೆಟ್ ಮೇಲೆ ಆಗಿರ್ತದೆ. ಯಾಕಂತ ಹೇಳಿದರೆ ಫಾರ್ ಎಂಟೈರ್ ಲೈಫ್ ಪೀರಿಯಡ್ ನಾವು ಆ ಟ್ಯಾಬ್ಲೆಟ್ ಮೇಲೆ ಡಿಪೆಂಡ್ ಆಗಿ ಅದರ ಟ್ರೀಟ್ಮೆಂಟನ್ನು ನಾವು ತಗೊಳ್ಬೇಕು. ಬಿಕಾಸ್ ದಟ್ ಈಸ್ ಓನ್ಲಿ ಮ್ಯಾನೇಜಿಂಗ್ ದ ಸಿಂಪ್ಟಮ್ಸ್. ಬಟ್ ಥೈರಾಯ್ಡ್ ಅನ್ನುವಂಥದ್ದು ಯಾಕೆ ಆಗ್ತದೆ ಅಂತ ನಾವು ಅದರ ರೂಟ್ ಕಾಸನ್ನು ಹುಡುಕ್ಲಿಕ್ಕೆ ಹೋಗಿದ್ರೆ ವಿ ಕ್ಯಾನ್ ಸಿ ದಟ್ ಥೈರಾಯ್ಡ್ ಕ್ಯಾನ್ ಹ್ಯಾಪನ್ ವಿತ್ ಮೆನಿ ಇಶ್ಯೂಸ್ ಅಂತ ಹೇಳಿದರೆ ಡೆಫಿಷಿಯನ್ಸೀಸ್ ಆಗಿರ್ಬೋದು, ಸ್ಟ್ರೆಸ್, ಲೈಫ್ ಸ್ಟೈಲ್, ಇಂಪ್ರಾಪರ್ ಫುಡ್ ಹ್ಯಾಬಿಟ್ಸ್ ಅಥವಾ ಇಂಪ್ರಾಪರ್ ಸ್ಲೀಪ್, ಈ ರೀತಿ ಬೇರೆ ಬೇರೆ ಒಂದು ಕಾಸಸ್ಸಿಂದ ಥೈರಾಯ್ಡ್ ಕಾಸ್ ಆಗ್ತದೆ. ಸೊ ಈ ಥೈರಾಯ್ಡನ್ನು ನಾವು ಕ್ಯೂರ್ ಮಾಡಬೇಕಾದ್ರೆ ಫಸ್ಟ್ ಆ ಎಲ್ಲ ಕಾಸನ್ನು ನಾವು ಅಡ್ರೆಸ್ ಮಾಡಿ ಅದನ್ನು ಸರಿಪಡಿಸ್ಕೊಳ್ಳುವಂಥದ್ದು ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ. ಸೊ ಇನ್ಸ್ಟೆಡ್ ಆಫ್ ಗಿವಿಂಗ್ ಮೆಡಿಕೇಶನ್ ಆ್ಯಂಡ್ ಜಸ್ಟ್ ಮ್ಯಾನೇಜಿಂಗ್ ದ ಸಿಂಪ್ಟಮ್ಸ್, ನಾವು ಅದರ ರೂಟ್ ಕಾಸನ್ನು ಕಂಡುಹಿಡಿದು ಅದನ್ನು ಸರಿ ಮಾಡೋದ್ರ ಮುಖಾಂತರ ಒಂದು ಪರ್ಮನೆಂಟ್ ಸೊಲ್ಯೂಷನನ್ನು ಕೊಡುವಂಥದ್ದು ನೇಚುರೋಪತಿಯ ಒಂದು ವೇ ಆಫ್ ಟ್ರೀಟಿಂಗ್ ಆರ್ ವೇ ಆಫ್ ಹೀಲಿಂಗ್. ಸೊ ನೆಕ್ಸ್ಟ್ ಈಗ ನಾವು ಇದರ ಒಂದು ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಎಲ್ಲ ನೋಡಿದ ನಂತರ ವೈ ಈಸ್ ನೇಚುರೋಪತಿ ಬಿಕಮಿಂಗ್ ಸೋ ಪಾಪ್ಯುಲರ್ ಅನ್ನುವಂಥ ಕ್ವೆಶನ್ ಬರ್ಬೋದು. ಬೇಸಿಕಲಿ ನಾವು ನೇಚುರೋಪತಿಯಲ್ಲಿ ಅಡ್ರೆಸ್ ಮಾಡುವಂಥದ್ದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಇವತ್ತು ನಮ್ಮ ವರ್ಲ್ಡಲ್ಲಿ 60-70% ಆಫ್ ದ ಪಾಪ್ಯುಲೇಷನ್ ಆರ್ ಸಫರಿಂಗ್ ಫ್ರಮ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳಿದರೆ ಅದರಲ್ಲಿ ಡಯಾಬಿಟೀಸ್, ಹೈಪರ್ಟೆನ್ಷನ್, PCOD, PCOS, ಥೈರಾಯ್ಡ್ ಇಶ್ಯೂಸ್, ಈ ರೀತಿಯಾದ ಒಂದು ಕ್ರಾನಿಕ್ ಏನು ಲೈಫ್ ಟೈಮ್ ನಾವು ಸಫರ್ ಆಗುವಂಥ ಡಿಸೀಸ್ ಬರ್ತದೆ. ಸೊ ಬೇಸಿಕಲಿ ನಾವೆಲ್ಲರೂ ಏನು ಮಾಡ್ತೀವಿ, ಹೈಪರ್ ಟೆನ್ಷನ್ ಬಂತು, ಡಯಾಬಿಟೀಸ್ ಬಂತು ಅಂದ ತಕ್ಷಣ ನಾವು ಮೆಡಿಕೇಶನ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರೆ ಲೈಫ್ ಟೈಮ್ ಡಿಪೆಂಡೆನ್ಸಿ ಯಾವತ್ತೂ ಕೂಡ ನಾವು ಅದಕ್ಕೆ ಕ್ಯೂರನ್ನು ಹುಡ್ಕೋದಿಲ್ಲ. ಇನ್ಸ್ಟೆಡ್ ವಿಲ್ ಕೀಪ್ ಮ್ಯಾನೇಜಿಂಗ್ ದ ಸಿಂಪ್ಟಮ್ಸ್. ಬಟ್ ನೇಚುರೋಪತಿ ಇಸ್ ಅ ಸಿಸ್ಟಮ್ ಆಫ್ ಮೆಡಿಸಿನ್ ವಿಚ್ ಗಿವ್ಸ್ ಅ ವೆರಿ ಇಫೆಕ್ಟಿವ್ ಕೈಂಡ್ ಆಫ್ ಕ್ಯೂರ್ ಟು ಆಲ್ ದೀಸ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಯಾಕಂತ ಹೇಳಿದರೆ ಇದರಲ್ಲಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೇವೆ. ಸೊ ನಮ್ಮ ಡಯಟನ್ನು ಸರಿ ಮಾಡುವಂಥದ್ದು, ನಮ್ಮ ಲೈಫ್ ಸ್ಟೈಲ್ ಹ್ಯಾಬಿಟ್ಸನ್ನು ಸರಿ ಮಾಡುವಂಥದ್ದು, ಹಾಗೆ ನಮ್ಮ ಒಂದು ಯೋಗ ರುಟೀನನ್ನು ಬಿಲ್ಡ್ ಮಾಡುವಂಥದ್ದು, ಈ ರೀತಿಯಾಗಿ ಒಂದು ಯಾವಾಗ ಡಿಸಿಪ್ಲಿನ್ಡ್ ಆ್ಯಂಡ್ ಕನ್ಸಿಸ್ಟೆಂಟ್ ಹೆಲ್ದಿ ಲೈಫ್ ಸ್ಟೈಲ್ ನಾವು ಕ್ರಿಯೇಟ್ ಮಾಡ್ತೀವಿ ಆವಾಗ ನಮಗೆ ಹೆಚ್ಚಾಗಿ ಡಿಸೀಸಸ್ ಬರೋದಿಲ್ಲ. ದಟ್ ಈಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಆ್ಯಂಡ್ ನಮ್ಮ ಬಾಡಿ ನಾವು ಒಂದು ಕೆಪಬಿಲಿಟಿಯನ್ನು ಬಿಲ್ಡ್ ಮಾಡ್ತಾ ಇದ್ದೀವಿ ಡಿಸೀಸಸ್ ವಿರುದ್ಧ ಹೋರಾಡಲಿಕ್ಕೆ. ದಟ್ ಈಸ್ ವಿ ಆರ್ ಬಿಲ್ಡಿಂಗ್ ದಟ್ ಕೈಂಡ್ ಆಫ್ ಇಮ್ಯುನಿಟಿ ಆ್ಯಂಡ್ ವಿ ಆರ್ ಬಿಲ್ಡಿಂಗ್ ಅ ಸ್ಟ್ರಾಂಗ್ ಬಾಡಿ. ಸೊ ಯಾವುದೇ ಒಂದು ಸಿಸ್ಟಮ್ ಆಫ್ ಮೆಡಿಸಿನ್ ಅಥವಾ ಯಾವುದೇ ಒಂದು ವಿಷಯ ತಗೊಂಡ್ರೆ ಅದರ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಹೇಳಿದರೆ ಅದರದ್ದೇ ಆದ ಅಡ್ವಾಂಟೇಜಸ್ ಆ್ಯಂಡ್ ಅದರದ್ದೇ ಆದ ಲಿಮಿಟೇಷನ್ಸ್ ಇರುತ್ತೆ. ಸೊ ಅಡ್ವಾಂಟೇಜಸ್ ಅಂತ ಬಂದಾಗ ಇಟ್ ಈಸ್ ಅ ಡ್ರಗ್ಲೆಸ್ ಸಿಸ್ಟಮ್ ಆಫ್ ಮೆಡಿಸಿನ್. ಸೊ ಇದರಲ್ಲಿ ನಾವು ಆಲ್ಮೋಸ್ಟ್ ಝೀರೋ ಸೈಡ್ ಎಫೆಕ್ಟ್ಸ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಥಿಂಗ್, ಯಾವುದೇ ಶಾರ್ಟ್ಕಟ್ಸ್ ಇಲ್ಲದೆ ಇರೋದ್ರಿಂದ ನಾವು ಇದರಲ್ಲಿ ಕನ್ಸಿಸ್ಟೆಂಟ್ ಆಗಿ ಒಂದು ಡಿಸಿಪ್ಲಿನ್ಡ್ ಆಗಿರುವಂಥ ಲೈಫ್ ಸ್ಟೈಲನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಆ್ಯಂಡ್ ಇದರಲ್ಲಿ ಒಂದು ಪರ್ಮನೆಂಟ್ ಕ್ಯೂರನ್ನು ನಾವು ಕಂಡುಕೊಳ್ತೀವಿ ಬಿಕಾಸ್ ವಿ ಆರ್ ಅಡ್ರೆಸ್ಸಿಂಗ್ ದ ರೂಟ್ ಕಾಸ್. ಇದೆಲ್ಲದೂ ಕೂಡ ಅದರ ಒಂದು ಅಡ್ವಾಂಟೇಜಸ್ ಆಗಿದ್ರೆ ನೇಚುರೋಪತಿಗೆ ತನ್ನದೇ ಆದ ಲಿಮಿಟೇಷನ್ಸ್ ಕೂಡ ಇದೆ. ಸೊ ಲಿಮಿಟೇಷನ್ಸ್ ಅಂತ ಹೇಳಿದ್ರೆ ಮೇನ್ಲಿ ಇದು ಒಂದು ಎಮರ್ಜೆನ್ಸಿ ಮೋಡ್ ಆಫ್ ಟ್ರೀಟ್ಮೆಂಟ್ ಆಗಿ ನಾವು ಟ್ರೀಟ್ ಮಾಡಲಿಕ್ಕೆ ಆಗಲ್ಲ. ದಟ್ ಈಸ್ ಈಗ ನಮಗೆ ಯಾವುದೋ ಆಕ್ಸಿಡೆಂಟ್ ಆಯಿತು ಅಥವಾ ಯಾವುದೋ ಒಂದು ಇಮಿಡಿಯೇಟ್ ರಿಲೀಫ್ ಬೇಕು ಅಂತ ಹೇಳಿದರೆ ಆವಾಗ ನಾವು ನೇಚುರೋಪತಿಯನ್ನು ಮೇನ್ ಸ್ಟ್ರೀಮ್ ಆಫ್ ಟ್ರೀಟ್ಮೆಂಟ್ ಆಗಿ ನಾವು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಸೆಕೆಂಡ್ಲಿ ಅದರ ಇನ್ನೊಂದು ಲಿಮಿಟೇಷನ್ ಏನಂತ ಹೇಳಿದರೆ ಇದು ಒಂದು ಲೈಫ್ ಸ್ಟೈಲ್ ಬಿಲ್ಡ್ ಮಾಡುವಂತಹ ಸಿಸ್ಟಮ್ ಆಗಿರೋದ್ರಿಂದ ಕ್ವಿಕ್ ರಿಲೀಫ್ ಆರ್ ಶಾರ್ಟ್ಕಟ್ಸ್ ಇದರಲ್ಲಿ ಇಲ್ಲ. ಸೊ ವಿ ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್ ಆ್ಯಂಡ್ ವಿ ಹ್ಯಾವ್ ಟು ಪುಟ್ ಇನ್ ಎಫರ್ಟ್ ಡೆಡಿಕೇಟೆಡ್ಲಿ ಟು ಬಿಲ್ಡ್ ದಟ್ ಕೈಂಡ್ ಆಫ್ ಹೆಲ್ದಿ ಲೈಫ್ ಸ್ಟೈಲ್. ಸೊ ಇದರಲ್ಲಿ ಯಾವುದೇ ರೀತಿ ಶಾರ್ಟ್ಕಟ್ಸ್ ಇಲ್ಲ ಆ್ಯಂಡ್ ಎಮರ್ಜೆನ್ಸಿ ಮೋಡ್ ಅಲ್ಲ. ಆ್ಯಂಡ್ ಆಲ್ಸೋ ಯಾವುದೇ ರೀತಿ ಸರ್ಜರೀಸ್ ಎಲ್ಲ ನಾವು ಇದರಲ್ಲಿ ಪ್ರಾಕ್ಟೀಸ್ ಮಾಡೋದಿಲ್ಲ. ಸೊ ಇದಿಷ್ಟು ಕೂಡ ನೇಚುರೋಪತಿಯ ಲಿಮಿಟೇಷನ್ಸ್ ಅಂತ ಹೇಳ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಆದಷ್ಟು ಇನ್ಫಾರ್ಮೇಷನನ್ನು ಕೊಟ್ಟು ಒಂದು ನೇಚುರೋಪತಿ ಆ್ಯಂಡ್ ಯೋಗದ ಜಿಸ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಇನ್ ಶಾರ್ಟ್ ನಾವು ಕನ್ಕ್ಲೂಡ್ ಮಾಡಬೇಕು ಅಂತ ಹೇಳಿದರೆ ನೇಚುರೋಪತಿ ಆ್ಯಂಡ್ ಯೋಗ ಇಸ್ ಅ ಸಿಸ್ಟಮ್ ಆಫ್ ಮೆಡಿಸಿನ್, ಯಾವುದರಲ್ಲಿ ನಾವು ನಮ್ಮ ಬಾಡಿಯನ್ನು ಮೆಡಿಸಿನ್ಸ್ ಮೇಲೆ ಡಿಪೆಂಡ್ ಮಾಡದೆ ನಮ್ಮ ಒಂದು ರೂಟ್ ಕಾಸನ್ನು ಐಡೆಂಟಿಫೈ ಮಾಡಿ ಆ ಡಿಸೀಸನ್ನು ಕ್ಯೂರ್ ಮಾಡುವಂಥದ್ದು. ವೆರಿ ಇಫೆಕ್ಟಿವ್ ಫಾರ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಸೊ ಇವತ್ತಿನ ಒಂದು ಬ್ಯುಸಿ ಸ್ಕೆಡ್ಯೂಲ್ ಆದಂತಹ ಅರ್ಬನೈಸ್ಡ್ ಮಾಡರ್ನ್ ಲೈಫ್ ಸ್ಟೈಲಲ್ಲಿ ನಮ್ಮ ಲೈಫ್ ಸ್ಟೈಲ್, ನಮ್ಮ ಫುಡ್ ಹ್ಯಾಬಿಟ್ಸ್ ಎಲ್ಲ ಹಾಳಾಗ್ತಾ ಇದೆ. ಸೊ ಇಟ್ ಈಸ್ ಹೈ ಟೈಮ್ ದ್ಯಾಟ್ ವಿ ಲರ್ನ್ ಟು ಬಿಲ್ಡ್ ಅ ಹೆಲ್ದಿ ಲೈಫ್ ಸ್ಟೈಲ್ ಆ್ಯಂಡ್ ಕ್ರಿಯೇಟ್ ದ್ಯಾಟ್ ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್ ಇನ್ ಅವರ್ ಲೈಫ್ಸ್. ಯಾಕಂತ ಹೇಳಿದರೆ ಹಾಲಿಸ್ಟಿಕ್ ಅಪ್ರೋಚ್ ಅನ್ನುವಂಥದ್ದು ಇಟ್ಸ್ ನಾಟ್ ಜಸ್ಟ್ ಕ್ಯೂರ್ ಬಟ್ ಇಟ್ ಈಸ್ ಅ ಪರ್ಮನೆಂಟ್ ಬಿಲ್ಡಿಂಗ್ ಆಫ್ ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್. ಸೊ ಇನ್ನೂ ಹೆಚ್ಚು ನೇಚುರೋಪತಿ ಆ್ಯಂಡ್ ಯೋಗ ರಿಲೇಟೆಡ್ ವಿಡಿಯೋಸ್ ನಿಮಗೆ ಯಾವ ಟಾಪಿಕ್ ಮೇಲೆ ಬೇಕು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇಫ್ ಯು ಫೌಂಡ್ ದಿಸ್ ವಿಡಿಯೋ ಯೂಸ್ಫುಲ್, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ SamCam Stories.